ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಪಾಸ್ ಆಗಿದೆ. ತಿದ್ದುಪಡಿ ಮಸೂದೆ ಅಂಗೀಕಾರ ಮಾಡಿರುವಂತದ್ದು ಸಂಸತ್. ಮೊನ್ನೆ ಆ ಒಂದು ಸಾರ್ವಜನಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ 2026 ಜಿತೇಂದ್ರ ಸಿಂಗ್ ಅವರು ಮಂಡನೆ ಮಾಡಿದ್ರು. ಅದಾದ್ಮೇಲೆ ಗದ್ದಲ ಕೋಲಾಹಲ ಆಯಿತು. ಅದೆಲ್ಲವನ್ನೂ ಕೂಡ ಸಮಾಧಾನ ಪಡಿಸಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. 8 ಗಂಟೆಗಳ ಕಾಲ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ಆ ಅವರ್ಸ್ ಮುಗ್ದೋಗಿದೆ. ಈಗ ಸಂಸತ್ನಲ್ಲಿ ಆ ಒಂದು ಬಿಲ್ ಪಾಸ್ ಆಗಿದೆ. ವಿಪಕ್ಷಗಳ ಗಲಾಟೆ ನಡುವೆ ಮಸೂದೆ ಅಂಗೀಕಾರ ಆಗಿದೆ. ಚರ್ಚೆಯ ಬಳಿಕ ಪರೀಕ್ಷೆ ಅಕ್ರಮ ತಡೆ ಬಿಲ್ ಅಂಗೀಕಾರ ಧ್ವನಿಮತದ ಮೂಲಕ ಅಂಗೀಕಾರ ಮಾಡಲಾಗಿರುವಂಥದ್ದು. ಕಲಾಪದಿಂದ ಹೊರ ನಡೆದಿರುವಂಥದ್ದು ವಿಪಕ್ಷಗಳ ಸಂಸದರು. ಇವರು ಹೊರ ಹೋಗುವಂಥದ್ದು ಏನು ಅಂದ್ಕೊಬೇಕು, ಅದಕ್ಕೆ ಸಪೋರ್ಟ್ ಇಲ್ಲ ಅಂದ್ಕೊಬೇಕಾ ಅಂತ ವಿರೋಧ ಪಕ್ಷದವರಿಗೆ. ಇಂಥ ಕಠಿಣ ಕಾನೂನುಗಳನ್ನ ತಂದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿದ ಬಳಿಕ ಇದು ಅಂಗೀಕಾರ ಆಗೋ ಟೈಮಲ್ಲಿ ಇವರೆಲ್ಲರೂ ಕೂಡ ಎದ್ದೋಗಿದೆ ವಿರೋಧ ಪಕ್ಷದವರು. शब्दों का इस्तेमाल किया उन्होंने, जिन अपशब्दों का इस्तेमाल किया वो अनपार्लियामेंट्री तो है ही है, बल्कि इतना अनपार्लियामेंट्री एक्सप्रेशन है वो, मैं अपने बुक से नहीं बोलूंगा कि यदि कोई व्यक्ति या माननीय सदस्य अपने आप को भी इडियट समझे तो वो नहीं कह सकता, सदन के बाहर जाकर के कह सकता, उसमें नहीं कह सकता। मुझे हैरत है कि नेता प्रतिपक्ष जिनका एक रुतबा रहता है उनको ये बेसिक पार्लियामेंट्री नॉर्म्स की जानकारी नहीं। ಇನ್ನು ಲೀಕಾಸುರರಿಗೆ ಕಾನೂನು ಕುಣಿಕೆ ಏನಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಪ್ರಮುಖವಾಗಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಸಂಘಟಿತ ಅಪರಾಧಗಳಿಗೆ ಗರಿಷ್ಠ 10 ವರ್ಷವರೆಗೂ ಜೈಲು ಶಿಕ್ಷೆ ಇರುತ್ತೆ. ಆರೋಪಿಗಳಿಗೆ 10 ಕೋಟಿಯವರೆಗೂ ಭಾರಿ ದಂಡವನ್ನ ವಿಧಿಸಬಹುದು. ಈ ಹಿಂದೆ ಅದು 1 ಕೋಟಿವರೆಗೂ ಇತ್ತು. ಕನಿಷ್ಠ ಜೈಲು ಶಿಕ್ಷೆ 3 ರಿಂದ 5 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಕನಿಷ್ಠ ಜೈಲು ಶಿಕ್ಷೆ ಇದು ವ್ಯಕ್ತಿಗತವಾಗಿ ಆಗಿದ್ರೆ, ಸಂಘಟಿತವಾಗಿ ಆಗಿದ್ರೆ 7 ರಿಂದ 10 ವರ್ಷ. ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ರಚನೆ ಮಾಡಲಾಗಿರುವಂಥದ್ದು. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠಗಳನ್ನ ಸ್ಥಾಪನೆ ಮಾಡಲಾಗಿದೆ. 3 ತಿಂಗಳ ಒಳಗಾಗಿ ವಿಚಾರಣೆಯಲ್ಲಾಗಿ ಶಿಕ್ಷೆ ಕೂಡ ಪ್ರಕಟ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂಚೆ ಇದಿರಲಿಲ್ಲ. ಬಾಂಬೆ ಹೈಕೋರ್ಟ್ನಲ್ಲಿ 2, ಭೋಪಾಲ್, ಕೋಲ್ಕತ್ತಾ, ದೆಹಲಿಯಲ್ಲಿ ಟೋಟಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ರಚನೆ ಮಾಡಲಾಗಿರುವಂಥದ್ದು. 3 ತಿಂಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸುವಂಥದ್ದು ಕಡ್ಡಾಯ ಆಗಿದೆ. ಮುಂದೆ ಅದ್ರ ಲಿಮಿಟ್ ಇರಲಿಲ್ಲ. ಮಾಮೂಲಿಯಾಗಿ ಕೋರ್ಟ್ನಲ್ಲಿ ವಿಚಾರಣೆಗಳಾಗ್ತಾ ಇತ್ತು. ಅದು ಎಷ್ಟು ದಿನಗಳಾದರೂ ಬೇಕಾದ್ರೆ ಎಳ್ದಿರೋದು. 2024ರದ್ದೇ ಒಂದು ಲೆಕ್ಕ ತಗೊಳ್ಳೋದಾದ್ರೆ ಈ ಶಿಕ್ಷೆ ಎಷ್ಟರ ಮಟ್ಟಿಗೆ ಕಠಿಣವಾಗಿ ಜಾರಿಯಾಗಿತ್ತು ಅಂದ್ರೆ 45 ಜನ ತಗ್ಲಾಕೊಂಡಿದ್ರಲ್ಲ, 44 ಜನ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. 2024ರ ನೀಟ್ PG ಪ್ರಶ್ನೆ ಪತ್ರಿಕೆ ಹೊರಬಂದಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗೌರವ್ ಗೊಗೊಯ್ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಪ್ರಶ್ನೆಯನ್ನ ಕೂಡ ಮಾಡಿದ್ರು.